ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೂಲಿ ಅಮ್ಮು ಯೂಟ್ಯೂಬ್ ಚಾನಲ್. ತುಂಬ ದಿನದ ನಂತರ ನಾನು ಪರ್ಸ್ನಲ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ತಂಗಿದು ಮದುವೆ ಕೆಲಸಗಳು ಮತ್ತು ನನ್ನ ಸ್ವಲ್ಪ ಪರ್ಸ್ನಲ್ ಹೆಲ್ತ್ ಇಶ್ಯೂ ಇತ್ತು. ಅದರಿಂದ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋನ. ಅದು ಅಲ್ಲದೆ ನಂಗೆ ಮಗು ಇರೋದ್ರಿಂದ ವೀಡಿಯೋಸ್ ಎಡಿಟ್ ಮಾಡಲಿಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಇದು ಬಂದು ನನ್ನ ತಂಗಿ ಮದುವೆ ವ್ಲಾಗು. ನಾವೆಲ್ಲರೂ ಕೂಡ ಮದುವೆ ಇನ್ನೊಂದು ವೀಕ್ ಇದೆ ಅಂತ ಹೇಳಿದಾಗೆ ನಮ್ಮೂರಿಗೆ ಹೋಗಿದ್ದು. ನಮ್ಮೂರು ಬಂದು ಮಂಡ್ಯ ಹತ್ರ ಪಾಂಡವಪುರ. ನಮ್ಮಿಬ್ಬರಿಗೂ ಕೂಡ ಫಾದರ್ ಇಲ್ದೇ ಇರೋದ್ರಿಂದ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು. ಬಟ್ ಲಾಸ್ಟ್ ಇಯರ್ ಅಷ್ಟೇ ನನ್ನ ಮದುವೆ ಆಗಿರೋ ಟೈಮ್ನಲ್ಲಿ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಪರ್ಸ್ನಲಿ. ನಾನಂತೂ ಅಪ್ಪ ಇಲ್ದೇ ಇರೋದ್ರಿಂದ ಎಲ್ಲ ಕಡೆಗೂ ನಾನೇ ಓಡಾಡಬೇಕು. ಬಟ್ ನನ್ನ ತಂಗಿ ಹಾಗೆ ಫೀಲ್ ಆಗಬಾರ್ದು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೆಲಸಗಳಲ್ಲೂ ಕೂಡ ನಾನೇ ಮುತುವರ್ಜಿ ತೊಗೊಂಡು ಮಾಡಿದ್ದೆ. ನನಗೆ ತುಂಬಾ ಹೆಲ್ಪ್ ಮಾಡಿದ್ದು ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡು. ನಾನು ಅವರಿಬ್ಬರಿಗೂ ಯಾವಾಗಲೂ ಕೂಡ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಅಷ್ಟು ಸುಲಭವಾಗಿ ಯಾರೂ ನಿಂತು ಮಾಡಲ್ಲ. ಹಾಗೆ ಇಂಥ ಸಂದರ್ಭದಲ್ಲಂತೂ ನನ್ನ ತಂದೆನ ನಾನು ತುಂಬಾ ಮಿಸ್ ಮಾಡಿಕೊಂಡೆ. ಬಹುಶಃ ನನ್ನ ತಂದೆ ಇದ್ದಿದ್ದರೆ ತುಂಬಾ ಓಡಾಡ್ತಿದ್ರು. ನನ್ನ ಮಕ್ಕಳು ಮದುವೆ ಅಂತ ಹೇಳಿಬಿಟ್ಟು ಬೇರೆ ಯಾರಿಗೂ ಕೂಡ ಕೆಲಸ ಮಾಡೋಕ್ಕೆ ಬಿಡದೆ ಎಲ್ಲನೂ ಅವರೇ ನೋಡ್ಕೊತಾ ಇದ್ರು. ಆದರೆ ದೇವ್ರು ಬರ್ದಿರೋದೇ ಈ ಥರ ಇರುವಾಗ ನಾವು ತಾನೇ ಏನು ಮಾಡೋಕ್ಕಾಗುತ್ತೆ. ಅವ್ರ ನೆನಪಿನಲ್ಲೇನೇ ಮದುವೆನೂ ಕೂಡ ತುಂಬಾ ಸುಸೂತ್ರವಾಗಿ ಏನೂ ತೊಂದರೆ ಇಲ್ದೇ ಮುಗೀತು. ನಾವು ಅರಿಶಿನ ಶಾಸ್ತ್ರನ ಮನೇಲೇ ಮಾಡಿದ್ದು. ಮನೇಲೇ ಮಾಡಿಕೊಂಡು ನಮ್ಮ ಮನೆಯಿಂದ ಚೌಟ್ರಿ ಬಂದು ಇಲ್ಲ ಅಂತ ಹೇಳಿದ್ರು 1.5 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ ಎಲ್ಲ ಮುಗಿಸಿ ಚೌಟ್ರಿಗೂ ಕೂಡ ರೀಚ್ ಆದ್ವಿ ನಾವು. ನಮ್ಮ ಮಾವಾಗೆ ಟ್ರಾವೆಲಿಂಗ್ ಆಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮಾವ ಬಂದಿರಲಿಲ್ಲ. ಅದಕ್ಕೆ ನಮ್ಮ ಅತ್ತೆ ಮದುವೆ ಹಿಂದಿನ ದಿನ ಬಂದರು. ನಮ್ಮ ಅತ್ತೆನೇ ರೆಡಿ ಮಾಡ್ತಿದ್ದಾರೆ ನೋಡಿ. ನಾನಂತೂ ಇಂಥ ಟೈಮಲ್ಲಿ ನಮ್ಮ ಅತ್ತೆನ ನೆನೆಸ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ಮದುವೆ ಕೆಲಸಗಳನ್ನೂ ಮಾಡ್ಕೋಬೇಕು. ಆ ಚೌಟ್ರಿಲಂತೂ ನನ್ನ ಮಗು ಎಷ್ಟು ಹತ್ತಿದೆ ಅಂತ ಹೇಳಿದ್ರೆ ನಾನು ನೋಡೇ ಇಲ್ಲ. ಅವಳು ಊಟದಾಗಿಂದ ಇಷ್ಟು ಕ್ರೈಯಿಂಗ್ ಮಾಡಿರೋದನ್ನ ನಮ್ಮ ಅತ್ತೆ ತುಂಬಾ ಸಪೋರ್ಟಿವ್ ಆಗಿ ಇದ್ಕೊಂಡು ಎಲ್ಲ ಕಾರ್ಯಗಳನ್ನೂ ಹೋಗಿ ಮಾಡು ಅಂತ ಹೇಳಿಬಿಟ್ಟು ನನ್ನ ಮಗುನ ಅಷ್ಟೇ ಜೋಪಾನವಾಗಿ ನೋಡಿಕೊಂಡ್ರು. ಜಸ್ಟು ನನ್ನ ಬಿಟ್ಟರೆ ನಮ್ಮ ಅತ್ತೆ ಬಿಟ್ಟರೆ ನನ್ನ ಹತ್ರನೇ ಅವಳು ಸ್ವಲ್ಪ ಇದ್ದಿದ್ದು. ಅದು ಬಿಟ್ಟರೆ ನನ್ನ ಹಸ್ಬೆಂಡ್ ಹತ್ರನೂ ಕೂಡ ಅವಳು ಹೋಗಲಿಲ್ಲ. ಯಾಕೆ ಅಂತಲೇ ನನಗೂ ಗೊತ್ತಾಗಲಿಲ್ಲ. ಬಹುಶಃ ಹೊಸ ಜಾಗ ಆಗಿರ್ಬೋದು, ಹೊಸ ವಾತಾವರಣಕ್ಕೆ ಸೆಟ್ ಆಗ್ದೇ ಇರೋದ್ರಿಂದ. ಅದು ಅಲ್ಲದೆ ನಾವು ಟ್ರಾವೆಲಿಂಗೇ ಮಾಡೇ ಇರಲಿಲ್ಲ. ಅವಳು ಹುಟ್ಟಿದಾಗಿಂದ ಟ್ರಾವೆಲಿಂಗೇ ಮಾಡಿಸಿರ್ಲಿಲ್ಲ ಅವಳಿಗೆ. ಅದರಿಂದ ಅವಳಿಗೆ ತುಂಬಾ ಪ್ರಾಬ್ಲಮ್ ಆಯಿತು. ಸೊ ನಾವು ಚೌಟ್ರಿ ರೀಚ್ ಆಗಿದ್ದು ಒಂದು ಹಾಫ್ ಆನ್ ಅವರ್ಗೆ ಹುಡುಗ ಕಡೆಯವ್ರು ಕೂಡ ಬಂದರು. ನಾನೇ ಆರತಿ ಕೂಡ ಮಾಡಿ ಒಳಗಡೆಗೆ ಬರ್ಮಾಡ್ಕೊಂಡೆ. ಈ ಚೌಟ್ರಿ ನೇಮ್ ಬಂದು ಅಕ್ಷಯ ಕನ್ವೆನ್ಷನ್ ಹಾಲ್ ಅಂತ ಹೇಳಿಬಿಟ್ಟು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ತುಂಬ ಮೆಮೊರಬಲ್ ಪ್ಲೇಸ್ ಇದು. ಯಾಕೆ ಅಂತ ಹೇಳಿದ್ರೆ ನಾವು ಇದೇ ಚೌಟ್ರಿನಲ್ಲೇ ಎಂಗೇಜ್ಮೆಂಟ್ ಆಗಿದ್ದು. ಬಟ್ ಸೇಮ್ ಇದಕ್ಕೆ ಸೇರಿರೋ ಥರ ಪಾರ್ಟಿ ಹಾಲ್ ಇದೆ. ಅದೇ ಚೌಟ್ರಿನಲ್ಲೇ ನಮ್ದು ಎಂಗೇಜ್ಮೆಂಟ್ ಆಗಿದ್ದು. ಈಗ ನನ್ನ ತಂಗಿ ಮದುವೆ ಕೂಡ ಅಲ್ಲೇ ನಡೀತಾ ಇದ್ದಿದ್ದು. ಅದೊಂದು ಒಂಥರ ಖುಷಿ ವಿಚಾರ. ಈ ಚೌಟ್ರಿ ಕಾಸ್ಟ್ ಬಂದು 85,000. ಪಾಂಡವಪುರ ನಿಯರೆಸ್ಟಲ್ಲಿ ಯಾರ್ಯಾರು ಇದ್ದೀರಾ ಅವ್ರು ಆಲ್ಮೋಸ್ಟ್ ಇಲ್ಲಿ ಮದುವೆ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಚೌಟ್ರಿ ಅಂತೂ. ಆ ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಬೇರೆ ಕಡೆ ಮಾಡಿದ್ರೆ ಇಂಟೀರಿಯರು ಅಥವಾ ಡೆಕೋರೇಷನ್ಗೆ ತುಂಬಾ ಇನ್ವೆಸ್ಟ್ ಮಾಡಿಬಿಡ್ತೀವಿ ಮದುವೆ ಅಥವಾ ಯಾವುದೇ ಫಂಕ್ಷನ್ಸ್ಗಾದ್ರೂ. ಬಟ್ ಇಲ್ಲಿ ಎಲ್ಲ ಆಲ್ರೆಡಿ ರೆಡಿ ಇರೋದ್ರಿಂದ ನಿಮಗೆ ಜಸ್ಟ್ ಡೆಕೋರೇಷನ್ಗೆ ಸ್ವಲ್ಪ ಸಪ್ರೇಟ್ ಕಾಸ್ಟ್ ಬೀಳುತ್ತೆ ಅಷ್ಟೇ. ಅದು ಬಿಟ್ಟರೆ ಚೌಟ್ರಿ ಅಂತೂ ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಿರ್ಬೋದು ಆ ಚೌಟ್ರಿ ಮಿಡಲಲ್ಲಿರುವಂತಹ ಶಿವ ಸ್ಟ್ಯಾಚ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಮದುವೆಗೆ ಬಂದವರೆಲ್ಲ ಆಲ್ಮೋಸ್ಟ್ ತುಂಬ ಜನ ಫೋಟೋಸ್ ತೆಗೆಸ್ಕೊಂಡ್ರು ಅಲ್ಲಂತೂ. ಇದೆಲ್ಲ ಆಗಿದ ನಂತರ ಅಲ್ಲೇ ಸ್ವಲ್ಪ ಓಡಾಡಿ ನಾನು ಅಷ್ಟು ಕ್ಲಿಪ್ಪಿಂಗ್ಸ್ ಏನು ತೊಗೊಳಕ್ಕೆ ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೂ ಸ್ವಲ್ಪ ಸುಸ್ತಾಗಿತ್ತು. ಅದು ಅಲ್ಲದೆ ಮಗು ಇದ್ದಿದ್ದರಿಂದ ಯಾರ ಹತ್ರಕ್ಕೂ ಅವಳು ಹೋಗ್ತಾ ಇರಲಿಲ್ಲ. ಅದು ಮೇಯ್ನ್ ಪ್ರಾಬ್ಲಮ್ ಆಗಿತ್ತು. ನನ್ನ ಕೈಲಿ ಎಷ್ಟಾಯಿತೋ ಅಷ್ಟೇ ವೀಡಿಯೋಸ್ನ ಶೂಟ್ ಮಾಡಿಕೊಂಡೆ. ನೆಕ್ಸ್ಟು ಅಲ್ಲೇ ನೆನೆ ವಿಳ್ಳೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ವಿಳ್ಳೆ ಶಾಸ್ತ್ರನೂ ಕೂಡ ತುಂಬಾ ಸುಸೂತ್ರವಾಗಿ ದೊಡ್ಡವ್ರ ಸಮ್ಮುಖದಲ್ಲಿ ಚೆನ್ನಾಗಿ ನಡೀತು. ಅದಾದ ನಂತರ ಬಳೆ ಶಾಸ್ತ್ರನೂ ಕೂಡ ನೈಟೇನೇ ಮಾಡಿ ಮುಗಿಸಿದ್ರು. ನಾವಿಲ್ಲಿ ಡೇ ಅಲ್ಲೇ ರಿಸೆಪ್ಷನ್ ಇಟ್ಟಿರೋದ್ರಿಂದ ನೈಟ್ ಏನೂ ಅಷ್ಟು ಫಂಕ್ಷನ್ಸ್ ಏನೂ ಇಟ್ಕೊಂಡಿರಲಿಲ್ಲ. ಜಸ್ಟ್ ಬಳೆ ಶಾಸ್ತ್ರ ಮತ್ತು ವಿಳ್ಳೆ ಶಾಸ್ತ್ರ ಅಷ್ಟೇ ಇದ್ದಿದ್ದು. ಇದೆಲ್ಲ ಆಗಿದ ನಂತರ ರಾತ್ರಿ ಊಟ ಕೂಡ ಮುಗಿಸಿ ಅಲ್ಲೇ ಸ್ವಲ್ಪ ನನ್ನ ಫ್ರೆಂಡ್ಸ್ಗಳು ಕೂಡ ಬಂದಿದ್ದರು. ಅವ್ರ ಜೊತೆ ಆಯಾಗ ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲೇ ಮಲಗಿಬಿಟ್ಟೆ ರೂಮ್ನಲ್ಲೇ. ನಾನಿಲ್ಲಿ ಆಲ್ಮೋಸ್ಟ್ ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ. ತುಂಬಾ ಕ್ಲೋಸ್ ಸರ್ಕಲ್ಗಷ್ಟೇ ಇನ್ವೈಟ್ ಮಾಡಿದ್ದು. ನನ್ನ ಮದುವೆ ಲಾಸ್ಟ್ ಇಯರೇ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರಿಗೂ ಇನ್ವೈಟ್ ಮಾಡಿದ್ದೆ. ಬಟ್ ಈ ಟೈಮು ಏನೂ ಅಷ್ಟು ನಾನು ಇನ್ವೈಟ್ ಮಾಡಲಿಕ್ಕೆ ಹೋಗಲಿಲ್ಲ. ನನ್ನ ತಂಗಿ ಫ್ರೆಂಡ್ಸು ಮತ್ತು ಇವ್ರ ರಿಲೇಟಿವ್ಸು ಮತ್ತು ಹುಡುಗ ಕಡೆಯವರು ಅವರೇ ಇದ್ದಿದ್ದರಿಂದ ನೈಟ್ ಟೈಮ್ ಅಷ್ಟೇನೂ ಜನಗಳು ಕೂಡ ಬಂದಿರಲಿಲ್ಲ.
ನನ್ನ ಮದುವೆಲಿ ಮಾಡಿಸ್ಕೊಂಡಿದ್ದಂಥ ಮೇಕಪ್ ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಅದರಿಂದ ನನ್ನ ತಂಗಿ ಮದುವೆಗಾದ್ರೂ ಚೆನ್ನಾಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡ್ಕೊಂಡಿದ್ವಿ. ಅವ್ರು ಬಂದು ನಮ್ಮ ರಿಲೇಟಿವೇನೆ ಸುನೀತಾ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಬ್ಯಾಂಗ್ಳೂರು ಅಥವಾ ನಿಯರೆಸ್ಟ್ ಸರೌಂಡಿಂಗಲ್ಲಿ ಇರುವವರು ಆರಾಮಾಗಿ ಮಾಡಿಸ್ಕೊಬೋದು. ತುಂಬಾ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ, ತುಂಬಾ ಕಡಿಮೆ ಪ್ರೈಸಲ್ಲೂ ಕೂಡ. ಮೇಕ್ ಓವರ್ ಅಂತೂ ನಂಗೆ ತುಂಬಾ ಇಷ್ಟ ಆಗಿತ್ತು. ಅದು ಅಲ್ಲದೆ ಮಗು ಇರೋದ್ರಿಂದ ತುಂಬಾ ಕಷ್ಟ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಅಥವಾ ಸ್ಯಾರಿ ಡ್ರೈಪಿಂಗ್ ಇರ್ಬೋದು, ಪ್ರತಿಯೊಂದೂ ಕೂಡ ತುಂಬಾ ಸಪೋರ್ಟಿವ್ ಆಗಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಮೇಕಪ್ನ. ಹಾಗೆ ನನ್ನ ತಂಗಿಗೆ ಬಂದು ಅವ್ಳ ಫ್ರೆಂಡೇನೇ ಮೇಕಪ್ ಆರ್ಟಿಸ್ಟು, ಅವ್ರನ್ನ ಬುಕ್ ಮಾಡ್ಕೊಂಡಿದ್ರು. ಹಾಗೆ ಫೋಟೋಗ್ರಾಫರು ಕೂಡ ಫ್ರೆಂಡೇ ಆಗಿದ್ದರಿಂದ ತುಂಬಾ ಫೋಟೋಸು ವೀಡಿಯೋಸ್ ಎಲ್ಲ ತುಂಬಾ ನಿಧಾನಕ್ಕೆ ತುಂಬ ಜಾಸ್ತಿನೇ ತೊಗೊಂಡ್ವಿ. ನಾನಂತೂ ಸಪ್ರೇಟ್ ಫೋಟೋಶೂಟ್ ಥರನೇ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ, ನಾನು ಬಂದು ನನ್ನ ಹಸ್ಬೆಂಡು. ಹಾಗೆ 9ರಿಂದ 10 ತನಕ ದಾರ ಮುಹೂರ್ತ ಇದ್ದದ್ರಿಂದ ನಮ್ಮ ಮಾವ ಆಲ್ರೆಡಿ ಕಂಕಣ ಎಲ್ಲ ಕಟ್ಟಿ ರೆಡಿ ಮಾಡ್ತಾಯಿದ್ರು. ಇದೆಲ್ಲ ಆಗಿದ ನಂತರ ಶಾಸ್ತ್ರದ ನೀರು ತರಲಿಕ್ಕೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಒಟ್ಟಿಗೆ ಹೋದ್ವಿ. ನನ್ನ ಜಡೆದು ಬಿಲ್ಲೆ ನೋಡಿ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ನೇಟಿವ್ನಲ್ಲೇ ತೊಗೊಂಡಿದ್ದು ರೆಂಟೆಡ್ಗೆ. ಇದು ಅದು ಬಿಟ್ಟರೆ ಬೇರೆ ಎಲ್ಲ ಗೋಲ್ಡ್ ಹಾಕ್ಕೊಂಡಿದ್ದೆ. ಜಡೆದು ಬಿಲ್ಲೆ ಮಾತ್ರ ರೆಂಟೆಡ್ಗೆ ಅಂತ ತೊಗೊಂಡಿದ್ದದ್ದು. ಹಾಗೆ ನನ್ನ ತಂಗಿದು ಅಷ್ಟೇನೆ ತುಂಬಾ ಚೆನ್ನಾಗಿತ್ತು. ಸೆಟ್ ಎರಡೂ ಕೂಡ ಜಸ್ಟ್ 800 ರುಪೀಸ್ಗೆ ತೊಗೊಂಡಿದ್ದು. ನಾವು ಬ್ಯಾಂಗ್ಳೂರಲ್ಲೇ ಬೈಯಿಂಗ್ ಮಾಡ್ತೀವಿ ಅಥವಾ ರೆಂಟೆಡ್ ತೊಗೊತೀವಿ ಅಂತ ಹೇಳಿದ್ರೆ ರೆಂಟೆಡ್ಗೆ 4,000 to 5,000 ಆಗ್ತಿತ್ತು. ಹಾಗೆ ನನ್ನ ತಂಗಿ ಮದುವೆ ಆಗ್ತಿರೋದು ಬಂದು ಚಾಮರಾಜನಗರ ಸೈಡ್ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ವೀರಗಾಸೆ ಕಲ್ಚರ್ ತುಂಬಾ ಜಾಸ್ತಿ ಇದೆಯಂತೆ. ಸೊ ಅವ್ರು ಇಲ್ಲೂ ಕೂಡ ವೀರಗಾಸೆ ಅವ್ರನ್ನ ಕರ್ಕೊಂಡ್ಬಂದಿದ್ರು. ಅದು ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅವ್ರನ್ನ ನೋಡ್ತಿದ್ರೆ ಸ್ವಲ್ಪ ಭಯ ಅಂತ ಅನ್ನಿಸ್ತಿತ್ತು, ಅವರು ಡ್ಯಾನ್ಸ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಕುಣಿತ ಆಗ್ತಿರ್ಬೇಕಾದ್ರೆ. ಬಟ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಶಾಸ್ತ್ರದ ನೀರಿಗೆ ಪೂಜೆ ಎಲ್ಲ ಮುಗಿಸಿದ ನಂತರ ನಾನು ನನ್ನ ಹಸ್ಬೆಂಡ್ ಕೂಡ ಪೂಜೆ ಮುಗಿಸಿ ಅಲ್ಲೇನೇ ಗಣೇಶದು ವಿಗ್ರಹ ಕೂಡ ಇದೆ, ಅಂದರೆ ದೇವಸ್ಥಾನ ಥರನೇ ಇದೆ, ಅಲ್ಲೇನೇ ಪುರೋಹಿತರು ಕೂಡ ನೀಟಾಗಿ ಪೂಜೆ ಕೂಡ ಮಾಡಿ ಕೊಟ್ಟರು. ದೇವ್ರಿಗೆ ಆರತಿ ಎಲ್ಲ ಮಾಡಿದ ನಂತರ ಎಲ್ರಿಗೂ ಕೂಡ ಆರತಿನೂ ಕೂಡ ಕೊಟ್ಟು ಪುರೋಹಿತರು ನಂತರ ಶಾಸ್ತ್ರದ ನೀರು ತರಲಿಕ್ಕೆ ಮಡಿಕೆಗಳೇನಿದೆ ಅದಕ್ಕೂ ಕೂಡ ಪೂಜೆ ಎಲ್ಲ ಮುಗಿಸಿ ಅಕ್ಷತೆ ಕೂಡ ಹಾಕಿ ಕೊಟ್ಟರು. ಇದನ್ನು ಕ್ಲಿಪ್ಪಿಂಗ್ಸ್ ಏನಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ತುಂಬಾ ಫನ್ನಿ ಆಗಿದೆ. ಆ ಶಿವಾದು ಸ್ಟ್ಯಾಚ್ಯೂ ಹತ್ರ ಹೋಗ್ಬಿಟ್ಟು ನನ್ನ ತಮ್ಮ ವೀಡಿಯೋಸ್ ಮಾಡು ಅಂತ ಹೇಳಿದ್ರೆ ಅದರಲ್ಲಿರುವಂಥ ನೀರನ್ನು ಕೂಡ ಪ್ರೋಕ್ಷಣೆ ಮಾಡ್ಕೊತಾ ಇದ್ದಾನೆ. ಆ ರಿಚುವಲ್ಸ್ ಎಲ್ಲ ಮುಗಿದ ನಂತರ ಕಾಲು ತೊಳೆಯೋ ಸಂದರ್ಭ ತುಂಬಾ ಎಮೋಷನಲ್ ಆದಂಥ ಸಿಚುವೇಶನ್ ಇದು. ಯಾಕೆ ಅಂತ ಹೇಳಿದ್ರೆ ನನ್ನ ತಂದೆ ಇದ್ದಿದ್ರಂತೂ ಬಹುಶಃ ನನ್ನ ಮದುವೆ ಟೈಮಲ್ಲೂ ಕೂಡ ನಮ್ಮ ಮಾವನೇ ಮಾಡಿದ್ದು. ಈ ಟೈಮಲ್ಲೂ ಕೂಡ ನಾನು ನನ್ನ ಹಸ್ಬೆಂಡ್ ನಡೆಸ್ಕೊಟ್ಟಿದ್ದು. ಬಟ್ ನಮ್ಮ ತಂದೆ ಇದ್ದಿದ್ರೆ ಆ ಸಿಚುವೇಶನ್ನೇ ಬೇರೆ ಇರ್ತಿತ್ತು. ನಾನಂತೂ ತುಂಬಾ ಮಿಸ್ ಮಾಡಿಕೊಂಡೆ ನಮ್ಮ ಅಪ್ಪನ. ಈ ಟೈಮ್ನಲ್ಲಿ ನಮ್ಮ ತಂದೆ ಇದ್ದಿದ್ರೆ ತುಂಬಾ ಓಡಾಡ್ತಿದ್ರು. ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ, ನಮ್ಮಪ್ಪ ಇಲ್ಲ ಅನ್ನೋ ಕೊರಗಿನ ಜೊತೆಗೆ ಮದುವೆ ಮಾಡಲೇಬೇಕು, ಆಪ್ಷನ್ನೇ ಇಲ್ಲ. ಇದು ನೋಡಿ ನಾನು ಮೊದಲೇ ಹೇಳ್ದಂಗೆ ತುಂಬಾ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡೆ ಅಂತ ಹೇಳಿದ್ನಲ್ಲ, ಅವನು ಫೋಟೋಗ್ರಾಫರ್ ಫ್ರೆಂಡೇ ಆಗಿರೋದ್ರಿಂದ ಅವರು ಸ್ವಲ್ಪ ಫನ್ನಿಯಾಗೇನೋ ಮಾತಾಡ್ತಾಯಿದ್ರು. ಅವಾಗ ನನ್ನ ಹಸ್ಬೆಂಡು ಕೂಡ ರೇಗಿಸ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು. ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಪಾಂಡುಪುರ ನಿಯರೆಸ್ಟಲ್ಲಿ ಯಾರಾದರೂ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಬೇಕಿದ್ರೆ ಕಮೆಂಟ್ ಮಾಡಿ, ಅವ್ರ ನಂಬರ್ ಕೂಡ ಸೆಂಡ್ ಮಾಡ್ತೀನಿ ನಾನು. ಹಾಗೆ ಊಟದ ಟೈಮಲ್ಲೆಲ್ಲ ಯಾರ್ಯಾರು ನನ್ನ ಫೋನ್ ಯಾರ್ಯಾರ ಹತ್ರ ಕೊಟ್ಟಿದೆ ಅಂತಲೇ ಗೊತ್ತಿಲ್ಲ, ಅವ್ರು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲನೂ ನನ್ನ ಫೋನಲ್ಲೇ ಕ್ಯಾಪ್ಚರ್ ಮಾಡಿದರು.
ಹಾಗೆ ನಾನು ಫೋಟೋಗ್ರಾಫರ್ ಹತ್ರ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಸ್ವಲ್ಪ ಸೆಲೆಕ್ಟೆಡ್ ಫೋಟೋಸ್ ಅಷ್ಟೇ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು. ಮೇಯ್ನ್ ಮಿಸ್ಸಿಂಗ್ ಏನಂತ ಹೇಳಿದ್ರೆ, ನನಗೆ ಡ್ರೀಮೇ ಇತ್ತು ನನ್ನ ತಂಗಿ ಮದುವೆನಲ್ಲಿ ನಮ್ಮ ಮಾವ ಲೈಕ್ ಎಲ್ಲರ ಜೊತೆನೂ ಫ್ಯಾಮಿಲಿ ಪಿಕ್ ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ನಾನು ಮದುವೆ ಟೈಮಲ್ಲಿ ಗಡಿಬಿಡಿನಲ್ಲಿ ಅಷ್ಟೊಂದು ಫೋಟೋಸ್ ಏನು ನಾನು ತೊಗೊಂಡೇ ಇರಲಿಲ್ಲ. ಸೊ ದಟ್ ಅದರಿಂದ ಈ ಟೈಮಲ್ಲಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮ ಮಾವಾಗ ತುಂಬಾ ಫೋರ್ಸ್ ಮಾಡಿದೆ. ಬಟ್ ಅವರು ಪಾಪ ಬಂದರೆ ಟ್ರಾವೆಲಿಂಗ್ ಮಾಡಿದ್ರೆ ಒಂದು ವಾರನಾದ್ರೂ ಹಾಸ್ಪಿಟಲಲ್ಲಿ ರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರು ಬರಲೇ ಇಲ್ಲ. ಅದೊಂದು ಡಿಸಪಾಯಿಂಟ್ಮೆಂಟ್ ಜಾಸ್ತಿನೇ ಫೀಲ್ ಆಯಿತು. ಬಹುಶಃ ಅವರು ಬಂದಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ಫ್ಯಾಮಿಲಿ ಪಿಕ್ಗೆ. ಏನೂ ಮಾಡೋಕ್ಕಾಗಲ್ಲ ಅಂತ ನಮ್ಮ ಅತ್ತೆ ಜೊತೆನೇ ಫೋಟೋಸ್ ಎಲ್ಲ ತೊಗೊಂಡೆ. ಅದಾದ ನಂತರ ನಮ್ಮ ಅಮ್ಮ ಜೊತೆ, ನನ್ನ ತಂಗಿ ಜೊತೆನೂ ಅಷ್ಟು ಫೋಟೋಸ್ ತೊಗೊಳ್ಲಿಕ್ಕೆ ಆಗಲಿಲ್ಲ. ನಮ್ಮ ಪಾಪು ಇದರಿಂದ ತುಂಬಾ ಕ್ರೈಯಿಂಗ್ ಮಾಡ್ತಿದ್ಲು. ಒಂದು ನಿಮಿಷನೂ ಕೂಡ ಅಟ್ಲೀಸ್ಟ್ ರೊಟೇಟ್ ಮಾಡಲಿಕ್ಕೂ ಕೂಡ ಬಿಡಲಿಲ್ಲ ಅವಳು. ನನ್ನ ಬಿಟ್ಟರೆ ನಮ್ಮ ಅತ್ತೆ ಜೊತೆ ಅಷ್ಟೇ ಅವಳು ಜಾಸ್ತಿ ಇದ್ದಿದ್ದು. ನನ್ನ ಹಸ್ಬೆಂಡ್ ಜೊತೆನೂ ಕೂಡ ಹೋಗ್ದೇ ಇರೋದ್ರಿಂದ ಅಷ್ಟು ಫೋಟೋಸ್ ಏನೂ ತೊಗೊಳ್ಲಿಕ್ಕಾಗಲಿಲ್ಲ. ಹಾಗೆ ನನ್ನ ಮೈದ್ನ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅವರು ಕೂಡ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ, ಹಾಗೆ ಅವರು ಕೂಡ ಡ್ಯಾನ್ಸು ಗೇಮ್ಸ್ ಎಲ್ಲ ತುಂಬಾ ಜೋರಾಗಿ ಮಾಡಿದರು. ತುಂಬಾ ಚೆನ್ನಾಗಿತ್ತು ಸೆಲೆಬ್ರೇಷನ್ ಎಲ್ಲ. ಅದೆಲ್ಲ ಆಗಿದ ನಂತರ ಎಲ್ಲರೂ ಕೂಡ ಊಟ ಮಾಡಿ ಮಧ್ಯಾಹ್ನದ ಊಟನೂ ಕೂಡ ಕಂಪ್ಲೀಟ್ ಮಾಡಿ ಆಲ್ಮೋಸ್ಟ್ ಇನ್ನೇನು ಎಂಡಿಂಗಿಗೆ ಬಂದ್ವಿ. ಆ ಟೈಮ್ನಲ್ಲಿ ನೋಡಿ ನನ್ನ ಹಸ್ಬೆಂಡು ಫೋಟೋಸ್ ತೆಗೆಸ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಅದನ್ನು ಕೂಡ ನನ್ನ ಫ್ರೆಂಡ್ಸ್ ಯಾರೋ ವೀಡಿಯೋ ಮಾಡಿದ್ದಾರೆ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಅವ್ರು ಯೂಶ್ವಲಿ ಫೋಟೋಸು ವೀಡಿಯೋಸ್ ಏನೂ ತೊಗೊಳ್ಳೋದೇ ಇಲ್ಲ, ರೇರ್ಲಿ ಈ ಥರ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಇಷ್ಟಪಡೋದು. ಸೊ ಇದಾದ ನಂತರ ಎಂಡಿಂಗ್ ರಿಚುವಲ್ಸ್ ಇದು. ಅದೇನೋ ಕಳಶದಲ್ಲಿ ಏನೋ ನೀರು ತೊಗೊಂಬರ್ತಾರೆ. ಅದನ್ನು ಮದುವೆ ಹುಡುಗ ಲೈಕ್ ಗಂಡು ಅದನ್ನು ತೆಗಿಬೇಕು. ಇದು ಚೆನ್ನಾಗಿತ್ತು ಫನ್ನಿಯಾಗಿ. ನನ್ನ ಮದುವೆ ಟೈಮ್ನಲ್ಲಿ ನನ್ನ ಹಸ್ಬೆಂಡ್ಗೆ ಎತ್ತಲಿಕ್ಕೆ ನಾನು ಬಿಟ್ಟಿರಲಿಲ್ಲ. ಅದು ಚೊಂಬೆ ಒಂಥರ ಆಗಿಬಿಟ್ಟಿದೆ. ಅದು ಇವತ್ತಿಗೂ ನಮ್ಮಮ್ಮ ಇಟ್ಕೊಂಡಿದೆ. ಅದೇ ಚೊಂಬಲೇನೆ ನನ್ನ ತಂಗಿನೂ ಕೂಡ ಈ ಶಾಸ್ತ್ರನ ಮಾಡಿದ್ದು. ಇದೆಲ್ಲ ಆಗಿದ ನಂತರ ರಿಲ್ಯಾಕ್ಸಾಗಿ ಸ್ವಲ್ಪ ಹೊತ್ತು ನಾನು ನನ್ನ ಹಸ್ಬೆಂಡು ಕೂತ್ಕೊಂಡು ಸುಮ್ಮನೆ ಹಾಗೆ ಡಿಸ್ಕಸ್ ಮಾಡ್ತಿದ್ವಿ. ಬಟ್ ಏನೇ ಆಗಿರಲಿ ನನ್ನ ತಂದೆ ಇಲ್ಲ ಅನ್ನೋ ಕೊರಗು ಯಾವತ್ತೂ ಇದೆ, ಮುಂದೆನೂ ಕೂಡ ಇರುತ್ತೆ. ಏನೇ ಆಗಲಿ ನಾವು ಲೈಫ್ನಲ್ಲಿ ಮುಂದುವರಿತಾನೆ ಇರಬೇಕು ಅಂತ ಹೇಳ್ತಾ ಈ ಜೋಡಿಗೆ ವಿಶ್ ಮಾಡ್ತಾ ನನ್ನ ತಂಗಿ ಮತ್ತು ನನ್ನ ತಂಗಿ ಗಂಡಂದು ಇಬ್ಬರು ಜೀವನನೂ ಕೂಡ ಆದಷ್ಟು ಸುಖನೇ ತುಂಬಿರಲಿ ಅಂತ ವಿಶ್ ಮಾಡ್ತಾ ಇದಾಗಿತ್ತು ಮದುವೆ ವಿಡಿಯೋ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.